ಅಪಾರ ಕೀರ್ತಿ ಗಳಿಸಿ ಬೆಳೆದ ಭವ್ಯ ನಾಡಿದು ಕರ್ನಾಟಕವಿದು ನೃತ್ಯ ಶಿಲ್ಪ ಕಲೆಯ ಹಲೋ ಸರ್ 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 ಎಕ್ಸ್ಕ್ಯೂಸ್ ಮೀ ಒಂದು ನಿಮಿಷ ಬನ್ನಿ ಪ್ಲೀಸ್ ಬನ್ನಿ ಸರ್. ಏನ್ ಸರ್ ಜನ ಓಡಾಡೋ ದಾರಿಲಿ ಈ ತರ ರಾಜಾರೋಷವ ಕಸ ಎಸೆಬಿಟ್ಟು ಹೋಗ್ತಾ ಇದ್ದೀರಲ್ಲ, ನಿಮಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಹೇಯ್, ನಮ್ಮನೆ ಕಸ ನನ್ನಿಷ್ಟ, ನಾನು ಎಲ್ಲಿ ಬೇಕಾದ್ರೂ ಎಸಿತೀನಿ. ಅದನ್ನ ಕೇಳಕ್ಕೆಲ್ಲ ನೀನ್ ಯಾವನು? ಮುಚ್ಕೊಂಡು ಹೋಗ್ತಾ ಇರೋ, ಇಲ್ಲಾಂದ್ರೆ ನಿಮ್ಮ ಮನೆ ಹುಡುಕೊಂಬನ್ ಕಸ ಹಾಕ್ತೀನಿ. ನೋಡಿ ನೋಡಿ, ನೀವು ತುಂಬಾ ತಪ್ಪಾಗಿ ಮಾತಾಡ್ತಾ ಇದ್ದೀರಾ, ಇದು ಚೆನ್ನಾಗಿರಲ್ಲ. ಹೇಯ್, ಏನೋ ಮಾಡ್ತೀಯಾ? ಹಾ, ಏನೋ ಮಾಡ್ತೀಯಾ? ಸರ್ 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 ಸಮಾಧಾನ ಸಮಾಧಾನ. ಸಾರಿ ಸರ್, ನೀವು ಎಜುಕೇಟೆಡ್ ಸಂಸ್ಕಾರವಂತ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ, ನಿಮ್ಗೆ ಅದಿಲ್ಲ ಅಂತ ಗೊತ್ತಾಯ್ತು. ತಾವು ಹೊರಡಿ ಸರ್. ಹೇ, ನೀನು ಹೋಗಲೇ. ಆಯ್ತು ಸರ್ ಆಯ್ತು ಸರ್. ಮಾಡ್ತಾ ಇರೋದೇ ತಪ್ಪು, ಅದರಲ್ಲಿ ದುರಹಂಕಾರ ಧೋರಣೆ ಬೇರೆ. ನಮ್ಮ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಏನು. ಅವನಿಗೆ ಬುದ್ಧಿ ಇಲ್ಲ ಅಂದರೆ ನನಗೆ ಬುದ್ಧಿ ಇಲ್ವಾ? ಈ ಕಸನ ಎಲ್ಲಿ ಹಾಕಬೇಕೋ ಅಲ್ಲೇ ಹಾಕ್ಬಿಟ್ಟು ಹೋಗ್ತೀನಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ. ರೀ ರೀ ಎದ್ದೇಳ್ರಿ, ಹಬ್ಬದ ದಿನನಾದ್ರೂ ಬೇಗ ಹೇಳಿ. ಆಗ್ಲೆಯಿಂದ ಕೂಗ್ತಾನೆ ಇದ್ದೀನಿ, ಯಾರಾದ್ರೂ ಒಬ್ಬರಾದ್ರೂ ಕೇಳಿಸ್ಕೋತಿದ್ದೀರಾ? ಹಾ, ಓ ದೇವ್ರೆ ದೇವ್ರೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ. ನಾನೊಬ್ಳು ಮಾತ್ರ ನಿಮ್ಮೆಲ್ಲರ ಮಾತು ಕೇಳಿಸ್ಕೋಬೇಕು. ನೀವ್ ಯಾರು ನನ್ನ ಮಾತನ್ನ ಕೇಳಿಸ್ಕೊಳ್ಳಲ್ವಲ್ಲ? ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮೋ ನಮಃ. ನಾನು ಹೇಳದ್ನ ಈ ಮನೇಲಿ ಯಾರು ಕೇಳಿಸ್ಕೊಳ್ಳಲ್ಲ, ಆದ್ರೆ ನಾನ್ ಮಾತ್ರ ಇವ್ರು ಹೇಳೋದೆಲ್ಲವನ್ನು ಕೇಳಿಸ್ಕೋಬೇಕು. ಇದೀನಲ್ಲ, ಇವ್ರ ಮನೆ ಸೇವೆ ಮಾಡ್ಕೊಂಡು ಹುಟ್ಟಿದಾಗಿಂದ ನಾನು ಸೇವೆ ಮಾಡೋದೇ ಆಗೋಯ್ತಲ್ಲ. ಛೇ, ಬೆಳಗ್ಗೆ ಬೇಗ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಮನೆ ಮುಂದೆ ಕಸ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಮಾವಿನ ಸೊಪ್ಪು ತಂದಿಟ್ಟಿದ್ದೀನಿ. ನನಗೆ ಕಷ್ಟ ಆದ್ರೂ ನಾನು ಇದನ್ನೆಲ್ಲ ಮಾಡ್ತೀನಿ. ಯಾಕೆ ಮಾಡ್ತೀನಿ? ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಮಾಡ್ತೀನಿ. ಸ್ಕಂದ, ಪ್ರಣಿ, ನೀವು ನಿಮ್ಮಪ್ಪನ ತರನೇ ಇಷ್ಟೊತ್ತಾದ್ರೂ ಮಲಗಿದಿರಲ್ರೋ? ಎದ್ದೇಳ್ರೋ. ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಬೇಕು, ಇಲ್ಲ ಅಂದ್ರೆ ಪಾಪ ಸುತ್ಕೊಳ್ಳುತ್ತೆ. ಎದ್ದೇಳಿ. ಮನೋಜ ಮಾರ್ತ ತುಲ್ಯ ಬೇಗ ಕಟ್ಕೊಂಡ್ ಗಂಡ ಅಂತೂ ನನ್ ಮಾತು ಕೇಳಲ್ಲ. ನನ್ ಮಕ್ಳಾಗಿ ನೀವು ನನ್ನ ಹೊಟ್ಟೆ ಉರಿಸ್ತಿರಲ್ರೋ? ಎದ್ದೇಳ್ರೋ. ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಸ್ಕೂಲು ಕಾಲೇಜ್ ಇದ್ದಿದ್ರೆ ಇಷ್ಟೊತ್ತಿಗೆ ಎದ್ದು ರೆಡಿ ಆಗಿರ್ತಾ ಇದ್ರಿ. ಹಬ್ಬದ ದಿನ ಸೋಂಬೇರಿಗಳಾಗಿ ಮಲಗಿದಿರಲ್ಲ, ಎದ್ದೇಳ್ತಿರೋ ಇಲ್ವೋ? ಆತಾತ್ಮಜಂ ವಾನರಯೂತ ಮುಖ್ಯಂ. ಎಲ್ಲ ನನ್ನ ಕರ್ಮ. ನಿಮ್ಮನ್ನೆಲ್ಲ ಎಪ್ಸಕ್ ಹೋಗಿ ನಾನು ಮಲ್ಕೊಂಡ್ಬಿಡ್ತೀನಿ ಅನ್ಸತ್ತೆ. ಶ್ರೀರಾಮದೂತಂ ಶಿರಸಾನ ಮಾಮಿ. ಏನಮ್ಮ ಒಬ್ಬಳ ಬೈಕೋತಿದ್ಯಾ? ಮಾವ, ಆಗ್ಲಿಂದ ನಾನು ಮಂತ್ರನೂ ಹೇಳ್ತಿದ್ದೀನಿ, ನಿಮಗೆ ಮಂತ್ರ ಕೇಳಿಸ್ತಿಲ್ಲ, ಬೈಯೋದ್ ಮಾತ್ರ ಕೇಳಿಸ್ತಿದ್ಯಾ? ಅದು ಮನುಷ್ಯನ ಸಹಜ ಗುಣ ಅಲ್ವೇನಮ್ಮ? 100 ಒಳ್ಳೆ ಗುಣ ಇದ್ರು ಅದ್ರಲ್ಲಿ ಒಂದು ಕೆಟ್ಟ ಗುಣ ಇದ್ರೆ ಗಮನ ಎಲ್ಲ ಆ ಕಡೆನೆ ಹೋಗುತ್ತೆ. ಅದನ್ನ ಬದಲಾಯಿಸ್ಕೋಬೇಕು ಅಷ್ಟೇ. ಮಾವ, ನೀವು ಆಡ್ಕೊಳ್ಳಿ, ಅವರು ನನ್ನ ಆಡ್ಕೊಳ್ಳಿ. ಹಬ್ಬದ ದಿನ ಅವ್ರು ಇನ್ನೂ ಎದ್ದಿಲ್ವಲ್ಲ, ಅವ್ರು ಎದ್ದೇಳ್ತಾ ಇದ್ರೆ ಪೂಜೆ ಹೇಗಪ್ಪ ಮಾಡೋದು ಅನ್ನೋ ಸಂಕಟ ನನಗೆ. ಏನು, ಅವ್ರು ಎದ್ದೇಳ್ಬೇಕು ತಾನೆ? ಒಂದು 10 ಸೆಕೆಂಡ್ ತಾಳು. ನೀನ್ ಬೇಡ ಅಂದ್ರೆ ಅವರೇ ಎತ್ತು ಬಿಡ್ತಾರೆ. 10 ಸೆಕೆಂಡಾ? 10 ಸೆಕೆಂಡಲ್ಲಿ ಏನಾಗತ್ತೆ ಮಾವ? ಇರು ಇರು. 9, 8, 7, 4, 3, 2, 1. ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ. ಕಸ ಕಡ್ಡಿಗಳನ್ನು ಬೇರ್ಪಡಿಸಿ ತನ್ನಿ, ಪೌರ ಕಾರ್ಮಿಕರಿಗೆ ಸಹಕರಿಸಿ ಬನ್ನಿ ಬನ್ನಿ. ಕಸದ ಸಂಹಾರ ಸುಖ ಜೀವನದ ಆಧಾರ. ಕೇಳಿದ್ಯನಮ್ಮ, ಇದೇ ಪವಾಡ. ಈ ಹಾಡು ಕೇಳಿದ ಕೂಡಲೇ ಜಿರ್ಲೆ ಸ್ಪ್ರೈ ಹೊಡೆದ್ರೆ ಜಿರ್ಲೆಗಳೆಲ್ಲ ಪುತು ಪುತು ಅಂತ ಹೇಗೆ ಹೊರಗಡೆ ಬಂದ್ಬಿಡ್ತೋ ಹಾಗೆ ರೂಮಿಂದ ಎಲ್ಲ ಹೊರಗಡೆ ಬಂದ್ಬಿಡ್ತಾರೆ. ಗಣೇಶ ರಾಜ್ಯೋತ್ಸವ ಟೈಮಲ್ಲಿ ಮಾತ್ರ ಹಾಡುಗಳು ಕೇಳಿಸ್ತಾ ಇತ್ತು. ಈಗ ಎಲ್ಲ ಸೀಸನ್ ಅಲ್ದು ರೀಸನ್ ಇಲ್ಲದೆ ಹಾಡುಗಳು ಕೇಳಿಸ್ತಾ ಇದೆ. ಇದಕ್ಕೆಲ್ಲ ಅಂತ್ಯನೇ ಇಲ್ವಾ ಭಗವಂತ? ಸೌಂಡ್ ಆದ್ರೂ ಕಡಿಮೆ ಮಾಡ್ರು. ಅಕ್ಕ, ನಿಧಾನಕ್ಕೆ ಹಾಡು, ನಂಗೆ ಡಿಸ್ಟರ್ಬ್ ಆಗ್ತಿವೆ. ನಾನಲ್ಲ ಕಣ, ಅದು ಆಚೆ ಅಂತ ಬರ್ತಿರೋದು. ಹೊರಗಡೆ ಅಂದ್ರೆ ಅಮ್ಮನೇ ಹಾಡ್ತಿರ್ಬೇಕು. ಅಮ್ಮ ಮೆಲ್ಲಗೆ ಹಾಡಮ್ಮ, ನಂಗೆ ಡಿಸ್ಟರ್ಬ್ ಆಗ್ತಿದೆ.
ಆಗ್ತಿದೆ, ಮಲ್ಕೋಬೇಕು. ಅದಮ್ಮ ಆಡ್ತಾರದಲ್ಲ, ಕಾರ್ಪೊರೇಷನ್ ಕಸದ ಗಾಡಿ ಸಾಂಗು. ಗಾಡಿನ ನಿಮ್ಮ ಮನೆಯ ಕಸವನ್ನು ವಿಂಗಡಿಸಿ ಕೊಡಿ. ಅಡುಗೆ ಮನೆಯ ಹಸಿ ಕಸ ಅಂದರೆ ಗೊಬ್ಬರವಾಗುವ ಕಸ. ಅಯ್ಯೋ, ಮತ್ತು ಇದು ಸೀಸನ್ ಸಾಂಗ್ ಅಲ್ಲ, ದಿನ ಬೆಳಗ್ಗೆ ಕಸ್ತವ್ರು ಹಾಕೋ ಅಲಾರಾಮ್ ಸಾಂಗು. ಯಾಕ್ರೆ ಹಿಂಗ್ ಹೊಟ್ಟೆ ಉರಿಸ್ತೀರ? ಹಬ್ಬದ ದಿನನಾದ್ರೂ ನೆಮ್ಮದಿಯಾಗಿ ಮಲ್ಕೊಳಕ್ ಬಿಡಲ್ವಾ? ಅಯ್ಯೋ, ಕಸದಿಂದ ರಸ ಮಾಡಬಹುದು ಅಂತ ಕೇಳಿದ್ದೆ, ಆದ್ರೆ ಕಸದ ಗಾಡಿಯಲ್ಲಿ ಬರೋ ಹಾಡಿಂದ ಮಲಗಿದ್ದವನನ್ನ ಬಡಿದಬ್ಬಿಸಬಹುದು ಅಂತ ಇವತ್ತು ಅನುಭವ ಆಗ್ತಾ ಇದೆ. ಅಯ್ಯೋ, ಹೆಡ್ ಶಾಟ್ ಹೊಡಿತಿದ್ದೆ, ನಿದ್ದನೆಲ್ಲ ಹಾಳು ಮಾಡ್ಬಿಟ್ರು. ಅಕ್ಕ, ಏನಿನ್ನೂ ಮಲ್ಗಿದ್ಯಾ? ನಾನು ಎದ್ದಿದ್ದೀನಿ ತಾನೆ, ನೀನು ಎದೋಳು. ನಿಮ್ಮ ಮನೆಯ ಮುಂದೆ ಬಂದೀವಿ ನೋಡಿ, ಕಸವ ತುಂಬೋ ಗಾಡಿ. ನನಗೆ ಚೆನ್ನಾಗಿ ಗೊತ್ತಿತ್ತು ಇವ್ರು ಇದೇ ಟೈಮಿಗೆ ಬರ್ತಾರೆ ಅಂತ. ಅದಕ್ಕೆ ನಾನು ರಾತ್ರಿ ಮೆಂಟಲಿ ಪ್ರಿಪೇರ್ ಆಗಿ ಅಲಾರಾಮೇ ಇಡಲಿಲ್ಲ. ಒಂದು ವೇಳೆ ಈ ಅಲಾರಾಮ್ ನಮ್ಮನ್ನ ಎಬ್ಸೋದನ್ನ ಮರ್ತರು, ಆ ಕಸದ ಗಾಡಿ ಸಾಂಗ್ ಮಾತ್ರ ನಮ್ಮನ್ನ ಕರೆಕ್ಟ್ ಟೈಮ್ಗೆ ಎಬ್ಸ್ಬಿಡತ್ತೆ. ನನ್ನ ನಿದ್ದೆ ಎಲ್ಲ ಹಾಳಾಗೋಯ್ತು. ರಾಮಾಯಣದ ಕಾಲದಲ್ಲಿ ಈ BBMP ಗಾಡಿ ಏನಾದರೂ ಶ್ರೀಲಂಕಾದಲ್ಲಿ ಇದ್ದಿದ್ರೆ ಕುಂಭಕರ್ಣನ ಎಬ್ಸೋದಕ್ಕೆ ಅಷ್ಟೆಲ್ಲ ಕಷ್ಟಪಡೋ ನೆಸೆಸಿಟಿನೇ ಇರಲಿಲ್ಲ. ಸುಮ್ಮನೆ ಈ ಹಾಡಾಕಿ ಇದ್ದಿದ್ರೆ ಟಕ 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 ಅಂತ ಎದ್ದು ಕೂತಿರೋನು. ನೀವು ನೀಡೋ ಸಂಬಳ, ನಿಮಗೆ ಸ್ವಚ್ಛತೆ ಬೇಕು, ನಮಗೆ ಜೀವನ ಬೇಕು, ನೀವೇ ನಮ್ಮ ಬಾಳಿಗಾಧಾರವು. ಅವರು ನಾನು ನಿದ್ದೆನೇ ಹಾಳು ಮಾಡಿದ್ದಾರೆ, ಅವ್ರನ್ನ ಮಾತ್ರ ಬಿಡಲ್ಲ ನಾನು. ಸ್ಕಂದ, ನಗರ ನಿರ್ಮಾಣಕ್ಕಾಗಿ ಕಸ ಒಯ್ಯುವವರು, ನಗರ ಸ್ಥಳೀಯ ಸಂಸ್ಥೆ ಮತ್ತು ಗುತ್ತಿಗೆ ಕಾರ್ಮಿಕರೊಂದಿಗೆ ಬೆಳಗ್ಗೆನೆ ಹಿಂಸೆ ಕೊಡ್ತಾರಪ್ಪ. ಈ ಕಷ್ಟದವ್ರಿಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಅನ್ಸುತ್ತೆ. ಏಯ್, ಏನಂದೆ ನೀನು? ಕಸ್ದವ್ರ? ಅವ್ರ ತಾನೆ ಹೀಗ್ ಜೋರಾಗಿ ಹಾಡ್ ಹಾಕೊಂಡು ಹಿಂಸೆ ಕೊಡೋರು. ಏಯ್, ಇನ್ನೊಂದ್ಸರಿ ಕಸ್ದವ್ರು ಅಂದ್ರೆ ಚೆನ್ನಾಗಿರಲ್ಲ. ಕಸ್ದವ್ರು ಅಂದೆ ಇನ್ನೇನ್ ಅನ್ಲಿ ಅಪ್ಪ? ಕಪಾಳಕ್ಕೆ ಬರ್ಸ್ತೀನಿ ನೋಡು. ಕಸ್ದವ್ರಂತೆ ಕಸ್ದವ್ರು. ಯಾರೋ ಕಸ್ದವ್ರು? ನಾವು ಕಸ ಮಾಡೋರು, ಕಸ ಹಾಕೋರು. ನಮ್ಮಂತ ಲಕ್ಷಾಂತರ ಮನೆಗಳಿಂದ ಅವ್ರ ಕೈಯಾರೆ ಕಸ ತಗೊಂಡು ಹೋಗಿ ನಮ್ಮನ್ನೆಲ್ಲ ಸ್ವಚ್ಛ ಮಾಡೋರು ಅವರು. ರೀ, ಏನೋ ಚಿಕ್ಕ ಹುಡುಗ ಗೊತ್ತಾಗ್ದೆ ಮಾತಾಡಿದಾನೆ, ಹೋಗ್ಲಿ ಬಿಡ್ರಿ. ನೀನ್ ಸುಮ್ಮನೆ ಇರೋಗಿರಿ. ಚಿಕ್ಕವನಂತೆ ಚಿಕ್ಕವನು. ಚಿಕ್ಕ ವಯಸ್ಸಲ್ಲಿ ಬುದ್ಧಿ ಹೇಳಿದ್ರೇನೆ ನಾಳೆ ಇವನ್ ದೊಡ್ಡವನಾದ್ಮೇಲೆ ಇನ್ನೊಬ್ರಿಗೆ ಬುದ್ಧಿ ಹೇಳಕ್ ಸಾಧ್ಯ. ತಂದೆ ತಾಯಿಯಾಗಿ ನಾವು ಅದನ್ನ ಮಾಡ್ಬೇಕು. ಏಯ್, ಅವ್ರನ್ನ ಏನು ಅನ್ಕೊಂಡಿದ್ಯಾ ನೀನು? ಸ್ವಚ್ಛತೆಯ ರಾಯಭಾರಿಗಳವರು. ಈ ಬೆಂಗಳೂರು ಗಾರ್ಡನ್ ಸಿಟಿ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಅವರು ಮನುಷ್ಯರೇ. ಅವ್ರಿಗೂ ನಮ್ ತರನೇ ಹೆಸರುಗಳಿದೆ, ಆದ್ರೆ ಯಾರು ಅವ್ರನ್ನ ಹೆಸರಿಡಿದು ಕರೆಯಲ್ಲ. ಏಯ್ ಕಸ್ದವನೇ, ಬಾಯಿಲಿ ಈ ತರ ಕರೀತಾರೆ, ನಾನ್ ಸೆನ್ಸ್ ಫೆಲೋಸ್. ಲೈ, ಅವ್ರು ಎಷ್ಟು ಕಷ್ಟ ಪಡ್ತಾರೆ ಅಂತ ಇವತ್ತು ನಿನ್ನ ಕಣ್ಣಾರೆ ನೋಡಿವಂತೆ. ನಡಿ, ಇವತ್ತು ನಿನ್ನ ಕೈಲೇ ಕಸ ಹಾಕಿಸ್ತೀನಿ. ಅಪ್ಪನೂ ಇಲ್ಲ ಬೆಪ್ಪನೂ ಇಲ್ಲ, ತಗೊಳ ಕಸನ. ತಗೋ ಕಸನ. ಮಂಜಣ್ಣ, ಆರಾಮ? ಆರಾಮಿದ್ದೀನಣ್ಣ. ತಿಂಡಿ ಇಷ್ಟು ಬೇಗ ಅಲ್ಲ ಅಣ್ಣ, ಇನ್ನ ಲೇಟು. ತಂಬಣ್ಣ. ಏಯ್, ಕಸ ತಗೊಂಬಾರ. ಓ, ವಾಸನೆ ಬರ್ತಿದ್ಯಪ್ಪ. ಹ್ಞೂ ಅಪ್ಪ, ಗಬ್ಬು ವಾಸನೆ. ಗಬ್ಬು ನಾತ. ನೀನ್ ತಂದಿದ್ದು ಬರೀ ನಿಮ್ಮನೆ ಕಸ ಮಾತ್ರ, ಆದ್ರೆ ಊರಲ್ಲಿರೋ ಎಲ್ಲಾ ಮನೆ ಕಸಗಳನ್ನೂ ಅವ್ರು ತಗೊಂಡೋಗಿ ಹಾಕ್ಬೇಕು. ಅಣ್ಣ, ದಿನಕ್ಕೆ ಎಷ್ಟು ಅವರ್ ಕೆಲಸ ಮಾಡ್ತೀರಾ? 10 ರಿಂದ 11 ಅವರ್ ಆಗುತ್ತಣ್ಣ. ಅಲ್ವೋ? ನೀನು ನಮ್ಮನೆ ಕಸನ 3 ನಿಮಿಷ ಇಟ್ಕೊಳಕ್ಕೆ ಮೂಗ್ ಮುಚ್ಕೊಂಡು ನಿಂತ್ಕೊಂಡಿದ್ದೆ. ಅಂಥದ್ರಲ್ಲಿ ಇವರು ಮನೆ ಕಸ 3 ದಿವಸದ ಕಸ, ಎಲ್ಲಾ ಕಸದ ಜೊತೆ ಇಡೀ ದಿವಸ ಬದುಕ್ತಾರೆ ಇವರು. ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗ್ಬೇಡ, ಆದ್ರೂ ಆ ಕಷ್ಟನೆಲ್ಲ ಅವ್ರು ಸಹಿಸ್ಕೋತಾರೆ. ಯಾರಿಗೋಸ್ಕರ? ನಮಗೋಸ್ಕರ. ಅಂಥವ್ರನ್ನ ನೀನು ಕಸದವ್ರು ಅಂತ ತುಚ್ಛವಾಗಿ ಕಾಣ್ತೀಯಾ? ಅಂಕಲ್, ಐ ಆಮ್ ರಿಯಲಿ ಸಾರಿ. ನಿಮ್ಮನ್ನ ನಾನು ಕಸದವ್ರು ಅಂತ ಕರೆದ್ಬಿಟ್ಟೆ. ಇನ್ಮೇಲೆ ಯಾವತ್ತೂ ಆ ಥರ ಕರೆಯಲ್ಲ. ಪ್ಲೀಸ್ ಏನು ಅನ್ಕೋಬೇಡಿ. ಅಯ್ಯೋ, ಹೋಗ್ಲಿ ಬಿಡಪ್ಪ, ನಮಗೆ ಯಾಕೆ ಸಾರಿ ಕೇಳ್ತೀಯಾ? ನಾವೇನು ಅನ್ಕೊಳ್ಳಲ್ಲ. ಗುಡ್ ಬಾಯ್. ನೋಡಿ ಮಂಜಣ್ಣ, ಪಾಪ ಹಬ್ಬದ ದಿವಸನೂ ನೀವೆಲ್ಲ ಕಷ್ಟಪಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ಅಯ್ಯೋ,
ನಿಮ್ಗೆ ಹಬ್ಬದ ವಿಷಯ ಮಾಡಲಿಲ್ಲ ನಾನು. ದೀಪಾವಳಿ ಶುಭಾಶಯಗಳು. ಅಣ್ಣ ಕಸುತ್ ಕೈ. ನಮ್ಮನೆ ಕಸನೆ ತಾನೆ ನಿನ್ನ ಕೈಗೆ ಮೆತ್ಕೊಂಡಿರೋದು. ಕೊಡಪ್ಪ ಕೈ ನೀನು. ದೀಪಾವಳಿ ಶುಭಾಶಯಗಳು. ಅಣ್ಣ ನಿಮಗೂ ಹಬ್ಬದ ಶುಭಾಶಯಗಳು ಕಣ. ಧನ್ಯವಾದಗಳು ಧನ್ಯವಾದಗಳು. ಆದರೂ ನೀವು ನಮ್ಮಂತ ಕಸ್ತವ್ರನ್ನ ಮುಟ್ಟಿದ್ದು. ಅಯ್ಯ ನಿನ್ನ ನೀನೇ ಯಾಕಪ್ಪ ಕಸ್ದವನು ಅಂತ ಕರ್ಕೊಂತೀಯ? ಅಫ್ಕೋರ್ಸ್ ತುಂಬ ಜನ ನಿಮ್ಮನ್ನ ಕಸ್ದವರು ಅಂತಾನೆ ಕರೆಯೋದು. ಆದರೆ ನಾನು ಹಾಗೆ ಕರೆಯಲ್ಲ. ನೀವು ಸ್ವಚ್ಛ ಮನಸ್ಸಿನ ಹೂಗುಚ್ಛಗಳು, ಸ್ವಚ್ಛತೆಯ ರಾಯಭಾರಿಗಳು, ನಮ್ಮ ಆರೋಗ್ಯನ ಕಾಪಾಡೋರು. ಡಾಕ್ಟ್ರು ಕಾಯಿಲೆ ಬಂದ ನಂತರ ನೋಡ್ತಾರೆ, ಆದರೆ ನೀವು ನಮ್ಮ ಕಾಯಿಲೆ ಬರದಿರೋ ಹಾಗೆ ನೋಡ್ಕೊಳ್ತೀರಾ. ನಮಗೋಸ್ಕರ ಎಷ್ಟು ಕಷ್ಟಪಡ್ತೀರಾ, ಎಷ್ಟು ಸಹಿಸ್ಕೋತೀರಾ. ಹಬ್ಬದ ದಿನನೂ ಕೆಲಸ ಮಾಡ್ತಾ ಇದ್ದೀರಾ. ಹೌದು, ಹಬ್ಬಕ್ಕೆ ರಜಾ ಇಲ್ವಾ ನಿಮಗೆ? ಎಲ್ಲಿ ಅಣ್ಣ ಹಬ್ಬದಲ್ಲಿ ನಮ್ಗೆ ರಜಾ ಇರುತ್ತೆ? ಹಬ್ಬದ ದಿನನೇ ಅಲ್ವಾ ಅಣ್ಣ ನಮ್ಗೆ ಜಾಸ್ತಿ ಕೆಲಸ. ಪೂಜೆ ಅಡುಗೆ ಎಲ್ಲ ಜಾಸ್ತಿನೇ ಇರುತ್ತೆ. ನೆಂಟ್ರಿಷ್ಟೆಲ್ಲ ಬಂದಿರ್ತಾರೆ, ಕಸ ಜಾಸ್ತಿನೇ ಇರುತ್ತೆ ಅಲ್ವಾ. ಅದರಲ್ಲೂ ದೀಪಾವಳಿ ಹಬ್ಬದಲ್ಲಿ ವಾರದ ಮುಂಚೆನೆ ಪಟಾಕಿ ಹೊಡೆದಿರ್ತಾರಲ್ಲ, ಪೇಪರು ಕಸ ಅಂತ ಜಾಸ್ತಿನೇ ಬಿದ್ದಿರುತ್ತೆ. ಅದಕ್ಕೆ ನಾವು ನೀವೆಲ್ಲರೂ ಹಬ್ಬದಲ್ಲಿ ನಿಮ್ದೇಗಿರ್ಲಿ ಅಂತ ನಾವು ಕೆಲಸ ಮಾಡ್ತಿರ್ತೀವಣ್ಣ. ಏ ಕಸ್ದವಣ, ಮಾತಾಡಿದ್ ಸಾಕು. ಲಗುನ ಬಂದು ಕಸ ತಗೊಂಡೋಗು. ಕಸ ನಾರಾಕತ್ತೈತಿ, ಕಸ್ಟಮರ್ಗೆ ತ್ರಾಸ ಆಗ್ತೈತೆ. ಬಂದೆ ಅಣ್ಣ. ಥ್ಯಾಂಕ್ ಯು. ಏನಣ್ಣ ಎಲ್ಲ ಒಟ್ಟಿಗೆ ಡಬ್ಬಿಗೆ ಹಾಕೋತಾನೆ, ಹಿಂಗ್ ಸುರಿದ್ರೆ ಹೆಂಗಣ? ಏ ನನ್ನ ಬೇಕ್ರಿ, ನನ್ನ ಕಸ. ನಾ ಕಸ ಎಲ್ಲಿ ಬೇಕಲ್ಲಿ ಹಾಕ್ತೀನಿ. ನೀ ಕಸದವ, ನನಗ ಬುದ್ಧಿ ಹೇಳಕ್ ಬರ್ತೀನ? ಸುಮ್ಮನೆ ಕಸ ತಗೊಂಡೋಗ. ಸರಿ ಅಣ್ಣ. ಮಂಜಣ್ಣ ಇರು. ಏನ್ ಬಸ್ಯಾ ಇಷ್ಟೊಂದು ದುರಾಂಕಾರದಲ್ಲಿ ಮಾತಾಡ್ತಾ ಇದೆಯಾ? ಪೌರ ಕಾರ್ಮಿಕರು ಅಂದ್ರೆ ಅಷ್ಟೊಂದು ಅಸಡ್ಡೆನಾ ನಿನಗೆ? ಮಂಜಣ್ಣ, ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು. ಬಸ್ಯಾ ನೀನೇ ಬಂದು ಇದನ್ನೆಲ್ಲ ಆರಿಸ್ಕೊಂಡು ಗಾಡಿವರೆಗೂ ಹೋಗಿ ನೀನೇ ಕಸ ಹಾಕ್ಬೇಕು. ಏನ್ರಿ ಶಿವಪ್ಪಣ್ಣ, ಕಸದವ್ರ ಸಲುವಾಗಿ ಮನಿ ಆಜು ಬಾಜು ಇರೋರ್ನ ವಿರೋಧ ಕಟ್ಕೋತೀರಾ? ನಾವು ಕಸ ಎಲ್ಲ ಎತ್ತಿ ಹಾಕಂಗಿಲ್ರಿ. ಇವೇನ್ ದೊಡ್ಡ ಮನುಷ್ಯನಾ? ಓ ಅಷ್ಟೊಂದು ಕೊಬ್ಬ ನಿನಗೆ? ಒಂದು ದಿನ ಇವ್ರು ಕಸ ತಗೊಂಡು ಹೋಗದೆ ಕಸ್ಟಮರ್ಸ್ ಯಾರು ನಿನ್ನ ಅಂಗಡಿಗೆ ಬರಲ್ಲ ನೋಡು, ಅವಾಗ ಗೊತ್ತಾಗತ್ತೆ ಇವ್ರ ಬೆಲೆ ಏನು ಅಂತ. ಏನ್ ಶಿವಪ್ಪಣ್ಣ ಏನ್ ಮಾತಾಡಕತ್ತೀರಿ? ಇವ್ ಕಸ ತಗೊಂಡು ಹೋಗ್ಲಿಲ್ಲ ಅಂದ್ರ ನಮ್ ಬದುಕ ನಡೆಯಂಗಿಲ್ಲ. ಇವ್ರು ನಂಬ್ಕೊಂಡು ನಾವ್ ಬೆಂಗಳೂರು ಬಂದೀವಿ ಅನ್ಕೊಂಡೇನ್ರಿ? ಆದ್ರೆ ಇಡೀ ಬೆಂಗಳೂರೇ ಇವ್ರನ್ನ ನಂಬ್ಕೊಂಡಿದೆ. ಪೌರ ಕಾರ್ಮಿಕರ ಹತ್ರನೇ ಪೌರುಷ ತೋರಿಸ್ತೀಯ ನೀನು? ನಿನ್ನ ನಾಲಾಯಕ್ ಅಂತ ಕರಿತೀನಿ ನಾನು. ಏ ಬಸ್ಯಾ, ಈ ರಾಜ್ಯದ ಎಲ್ಲಾ ಪೌರ ಕಾರ್ಮಿಕರ ಪರವಾಗಿ ನಾನ್ ನಿನಗೆ ಸವಾಲ್ ಹಾಕ್ತಾ ಇದ್ದೀನಿ. ಇನ್ನು 2 ದಿನ ಇವರು ನಿನ್ನ ಬೇಕರಿ ಕಡೆ ತಲೆನೂ ಹಾಕಲ್ಲ. ಇವ್ರು ಇಲ್ದೆ ನಿನ್ನ ಬದುಕು ನರಕ ಅನ್ನೋ ಸತ್ಯ ನಿನಗೆ ಗೊತ್ತಾಗಿಸ್ತೀನಿ. ಮಂಜಣ್ಣ, ನೀನೇನು ಯೋಚನೆ ಮಾಡಬೇಡ. ನಿಮ್ಮ ಜೊತೆ ನಾನಿದ್ದೀನಿ, ನಮ್ಮ ಜೊತೆ ಭಗವಂತ ಇದ್ದಾನೆ. ಡಿಗ್ನಿಟಿ ಆಫ್ ಲೇಬರ್. ಪ್ರತಿಯೊಬ್ಬ ಕೆಲಸಗಾರನಿಗೂ ಅವನದೇ ಆದ ಗೌರವ ಇರುತ್ತೆ. ಆ ಗೌರವ ಅವನಿಗೆ ಸಿಗಲೇಬೇಕು. ಅದು ಸಿಗೋ ಹಾಗೆ ನಾನು ಮಾಡ್ತೀನಿ. ಇಡೋದನ್ನ ಇಡು ಹೇಳ್ತೀನಿ. ಹೋಗ್ ನೀನು ಹೋಗ. ದುರಾಂಕಾರ ಮಾಡ್ತೀಯ? ದುರಾಂಕಾರ ನಾನು ನೋಡ್ತೀನಿ. ಅದು ಯಾವನ್ ಬಂದು ಕಸ ತಗೊಂಡು ಹೋಗ್ತಾನೆ ಅಂತ. ಬಡಿಯಾ ನಾನ್ಸೆನ್ಸ್ ಪೀಪಲ್ ಆಫ್ ಇಂಡಿಯಾ. ಐ ಹೇಟ್ ದಿಸ್ ಪೀಪಲ್. ನಮ್ಮ ಜನಕ್ಕೆ ಬುದ್ಧಿನೇ ಬರಲ್ಲ ಅನ್ಸುತ್ತೆ. ಪಾಪ ಇಂಥವ್ರ ಹತ್ರ ಎಲ್ಲ ತಮ್ಮ ಪೌರುಷನ್ ತೋರಿಸ್ತಾರೆ. ಇದು ಅನ್ಯಾಯ, ಅಕ್ರಮ, ಅಧರ್ಮ. ಓ ಈ ಅಸಮಾನತೆ ಎಲ್ಲ ಯಾಕೆ ಭಗವಂತ? ನನ್ನ ಕೈಲಂತೂ ಇದೆಲ್ಲ ನೋಡಕ್ಕೆ ಆಗಲ್ಲ ಅಂತ ಹೇಳಿ ಅನ್ಯಾಯನ ಎದುರಿಸಿ ಬಂದಿದೆಯಲ್ಲ ಶಿವಪ್ರಸಾದ್. ಭಗವಂತ, ಏನಿದು ಬಟ್ಟೆ? ತ್ರಿಶೂಲ ಹಿಡ್ಕೋಬೇಕಾಗಿರೋ ಕೈಯಲ್ಲಿ ಪೊರ್ಕೆ. ವಾಟ್ ಇಸ್ ದಿಸ್ ಅವತಾರ? ಅನ್ಯಾಯನ ಎದುರಿಸೋಕೆ ಅಂತ 100 ಅವತಾರ ಎತ್ತಿರೋ ನನಗೆ ಈ ಅವತಾರ ಒಂದು ಭಾರನ? ಭಾರ ಅಂತಲ್ಲ ಭಗವಂತ, ನಿನ್ನ ಈ ರೂಪದಲ್ಲಿ ನೋಡಿರ್ಲಿಲ್ವಲ್ಲ, ಹಾಗಾಗಿ ಕೇಳಿದೆ ಅಷ್ಟೇ. ಶಿವಪ್ರಸಾದ್, ದೇವರು ಎಲ್ಲರಲ್ಲೂ ಇದ್ದಾರೆ. ನೀನ್ ನನ್ನನ್ನ ಪೌರ ಕಾರ್ಮಿಕನಲ್ಲಿ ಕಂಡೆ, ಅದಕ್ಕೆ ನಾನು ಈ ರೂಪದಲ್ಲಿ ಕಾಣಿಸ್ಕೊತಿದ್ದೀನಿ ಅಷ್ಟೇ. ಇದರಲ್ಲಿ ಯಾವ ವಿಶೇಷತೆನೂ ಇಲ್ಲ. ನೀನು ಭಗವಂತನನ್ನ ಯಾರಲ್ಲಿ ಕಾಣ್ತೀಯೋ ನಾನು ಆ ರೂಪದಲ್ಲಿ ಇರ್ತಿದ್ದೆ. ಆದರೆ ಇನ್ನೊಬ್ಬನಲ್ಲಿ ಭಗವಂತನನ್ನ ಕಾಣೋಕ್ಕೆ ಕಲ್ಮಶವಿಲ್ಲದ ಕಣ್ಣುಗಳು ಮಾತ್ರ ಅಲ್ಲ, ಕಲ್ಮಶವಿಲ್ಲದ ಮನಸ್ಸು ಬೇಕು. ಅದು ನನ್ನ ಸ್ನೇಹಿತನಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಭಗವಂತ. ನೀನು ನನ್ನನ್ನು ತುಂಬಾ ಹೊಗಳ್ತಾ ಇದೆಯಾ. ಆದ್ರೆ ಈ ಸತ್ಯ ಎಲ್ರಿಗೂ ಯಾಕೆ ಅರ್ಥ ಆಗಲ್ಲ? ಅವ್ರು ನನ್ನನ್ನ
ನಿನ್ನಷ್ಟು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಶಿವಪ್ರಸಾದ್. ಅದಕ್ಕೆ ದೇವರು ಗುಡಿಯಲ್ಲಿ ಮಾತ್ರ ಇದ್ದಾನೆ ಅನ್ಕೊಂಡಿದ್ದಾರೆ. ಆದ್ರೆ ದೇವರು ಗುಡಿಯಲ್ಲಿ ಮಾತ್ರ ಅಲ್ಲ, ನಿಮ್ಮ ಸುತ್ತ ಸುತ್ತೋ ಗಡಿಯಾರದಲ್ಲೋ ಇದ್ದಾನೆ, ಪೌರ ಕಾರ್ಮಿಕನಲ್ಲೋ ಇದ್ದಾನೆ. ಅಷ್ಟೇ ಯಾಕೆ ಆಳವಾಗಿ ಯೋಚಿಸಿದ್ರೆ ನಾನು ಹುಟ್ಟೇ ಕಾಣದ ಪೌರ ಕಾರ್ಮಿಕ. ನೀನು ಪೌರ ಕಾರ್ಮಿಕನ? ಹೇಗ್ ಭಗವಂತ? ಜಗತ್ತಿನ ಕೊಳೆಯನ್ನೆಲ್ಲ ಸ್ವಚ್ಛಗೊಳಿಸೋಕೆ ಅಂತ ಇರೋ ಪೌರ ಕಾರ್ಮಿಕ ನಾನೇ ಅಲ್ಲೋ ಶಿವಪ್ರಸಾದ್. ಅನ್ಯಾಯ ಅನ್ನೋ ಕಸವನ್ನ, ಅಕ್ರಮ ಅನ್ನೋ ಕೊಳಚೆಯನ್ನ ನಿರ್ಮೂಲನೆ ಮಾಡಿ ಪರಿಶುದ್ಧವಾದ ಅಂತರಾತ್ಮವನ್ನು ನೀಡೋ ಜವಾಬ್ದಾರಿ ಇರೋ ಪೌರ ಕಾರ್ಮಿಕ ನಾನೇ ತಾನೆ. ಆದರೆ ಜನ ನನಗೆ ಅವರದ್ದೇ ಶೈಲಿಯಲ್ಲಿ ಹೆಸರಿಟ್ಟು, ಅವರದ್ದೇ ಶೈಲಿಯಲ್ಲಿ ಆಕಾರ ಕೊಟ್ಟು, ಅವರದ್ದೇ ಶೈಲಿಯಲ್ಲಿ ಉಡುಪನ್ನು ನೀಡಿದ್ದಾರೆ. ಅಷ್ಟೇ ವ್ಯತ್ಯಾಸ. ನಿಜ ಭಗವಂತ, ಈ ಸತ್ಯ ಎಲ್ಲರಿಗೂ ಗೊತ್ತಾದರೆ ಎಷ್ಟು ಚೆನ್ನಾಗಿರುತ್ತೆ. ಆಗ ಪೌರ ಕಾರ್ಮಿಕರಿಗೆ ಆಗೋ ಅವಮಾನ ನಿಲ್ಲುತ್ತೆ. ಆ ಸತ್ಯ ನಿನ್ನಿಂದ ಅರಿವಾಗಬೇಕು ಶಿವಪ್ರಸಾದ್. ಇದಕ್ಕೆ ನೀನೇ ನಾಂದಿ ಹಾಡಿದೀಯ. ಯಾರೇ ಆಗಲಿ ಧರ್ಮದ ಪರವಾಗಿ ಇದ್ದು ಅಧರ್ಮನ ಎದುರಿಸೋಕೆ ನಿಂತ ಯುದ್ಧದಲ್ಲಿ ಜಯ ಧರ್ಮಕ್ಕಷ್ಟೇ. ಎದುರಾಳಿಗಳು ಎಷ್ಟೇ ಸಂಖ್ಯೆಯಲ್ಲಿ ದಂಡೆತ್ತಿ ಬಂದರೂ ನೀನು ಒಂದಿಂಚು ಅಲಗಾಡದೆ ನಿಲ್ಲು. ನಿನ್ನೊಂದಿಗೆ ನಾನಿರ್ತೀನಿ. ರೀ, ಎಣ್ಣೆ ಹಚ್ಬೇಕು, ಬೇಗ ಬನ್ರಿ. ಬಂದೆ ಗಿರಿ, ಬಂದೆ. ಭಗವಂತ, ನನ್ನ ಮಿಸ್ಸಸ್ಸು ಎಣ್ಣೆ ಹಚ್ಚೋದಕ್ಕೆ ನನ್ನನ್ನು ಕರಿತಾ ಇದ್ದಾಳೆ. ನನಗೆ ತುಂಬ ನಾಚಿಕೆ ಆಗ್ತಾ ಇದೆ. ನಾನು ಹೋಗಿ ಬರ್ತೀನಿ. ಭಗವಂತ, ಹೊಗಳಿ ಹೊಗಳಿ ನನ್ನನ್ನು ಹೊನ್ನ ಶೂಲಕ್ಕೇರಿಸಿ ನೀನು ಹೊರಟ್ಬಿಟ್ಯಾ? ಇಲ್ಲ, ನಿನಗೆ ಎಣ್ಣೆ ಹಚ್ಚೋದಕ್ಕೆ ಪಾರ್ವತಿ ಅಮ್ಮ ಕರೆದಿರ್ತಾರೆ, ಅದಕ್ಕೆ ಹೋಗಿರ್ತೀಯ. ಎನಿವೇಸ್, ದೀಪಾವಳಿ ಹಬ್ಬದ ಶುಭಾಶಯಗಳು ಭಗವಂತ. ಮೆತ್ತಿಗೆ ಮೆತ್ತಗೆ ನಿಮ್ಗೆ ಯಾಕ್ರೆ ಬೇಕು ಊರು ಸಾಬ್ರಿ? ಊರು ಸಾಬ್ರನ್ನೆಲ್ಲ ಕಾಂಟ್ರಾಕ್ಟ್ ತೊಗೊಂಡಿದ್ದಾನೆ ನಿನ್ ಗಂಡ. ಅಪ್ಪ ಗಿರಿ, ಒಂದು ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದ್ರೆ ಬೆನ್ ತಟ್ಟಬೇಕು. ಬೇಡದಿದ್ದವ್ರ ಸುದ್ದಿಗೆ ಹೋದ್ರೆ ಬರೀ ಬೆನ್ನಲ್ಲ, ಇಡೀ ಮೈಂಡ್ ಎತ್ತಟ್ ಕಳಿಸ್ತಾನೆ. ಅದೇ ಮತ್ತೆ ಈಗ ಗುದ್ದು ಬರ್ತೀನಿ ನೋಡು. ಇವಾಗ ಬಾವನ್ ತಪ್ಪೇನೋ, ಅವರು ಪಾಪ ಅಲ್ವಾ, ಅವ್ರಿಗೂ ಗೌರವ ಸಿಗ್ಲಿ ಅಂತ ಒಂದು ಮಾತಾಡಿರ್ತಾರೆ ಅಷ್ಟೇ. ನಿಜ ಗೌರಿ, ಬರೀ ಅವರಷ್ಟೇ ಅಲ್ಲ, ಈ ಸಮಾಜದಲ್ಲಿ ನಾನೊಬ್ಬ PC, ಪೊಲೀಸ್ ಕಾನ್ಸ್ಟೇಬಲ್. ನಮ್ಮಂಥವ್ರನ್ನ ಈ ರಾಜಕಾರಣಿಗಳು, ಮೇಲಧಿಕಾರಿಗಳು ಎಷ್ಟು ಕೆಟ್ಟದಾಗಿ ನಡ್ಸ್ಕಂತ್ರಂದಳಿ ನಮ್ಗಷ್ಟೇ ಗೊತ್ತಿತ್ತು. ಚಿಕ್ಕಪ್ಪ, ನೀವು ಪೊಲೀಸ್ ಅಲ್ವಾ? ಪೊಲೀಸ್ ಅಂದ್ರೆ ಎಲ್ಲರೂ ಹೆದರ್ಕೋತಾರಲ್ವಾ? ಪೊಲೀಸ್ ಬರೀ ಹೆಸರಿಗೆ ಮಾತ್ರ ಮಗಳೇ. ನಮ್ಮಂಥ ಎಷ್ಟೋ ಜನರನ್ನ ಈ ಮೇಲಧಿಕಾರಿಗಳು ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಬಿಡೋಕೆ, ಅವ್ರ ಮನೆ ಕಾಯೋಕೆ, ಅವ್ರ ಕಾರ್ ತೊಳೋಕೆ, ಅವ್ರ ಹೆಂಡತಿ ಬಟ್ಟೆ ಹೋಗೋಕೆಲ್ಲ ಬಳಸ್ಕಂತಾರೆ. ಅಲ್ಲ, ಎಲ್ಲರೂ ಹಂಗಿರ್ತಾರಂದೇಳಿ ಅಲ್ಲ, ಆದರೆ ಹಾಂಗಿಪ್ಪವ್ರು ಕೆಲವರಲ್ಲಿ ಮನುಷ್ಯತ್ವ ಎಂಬುದೇ ಇಪ್ಪುದಿಲ್ಲ. ನೋಡಿದ್ರ, ಕಾಶಿಯವರು ಸರ್ಕಾರಿ ನೌಕರಿಯಲ್ಲಿರೋರು, ಲಾ ಆ್ಯಂಡ್ ಆರ್ಡರ್ನ ಕಾಪಾಡೋ ಹುದ್ದೆಯಲ್ಲಿರೋರು. ಅಂಥವ್ರಿಗೆ ಹೀಗಾಗಬೇಕು ಅಂದರೆ ಪಾಪ ಪೌರ ಕಾರ್ಮಿಕರು, ಅವ್ರ ಕಥೆ ಏನಾಗಬೇಡ. ಇಷ್ಟೇ ಅಲ್ಲ, ನ್ಯೂಸಲ್ಲೆಲ್ಲ ಓದಿಲ್ವಾ, ಈ ರಾಜಕಾರಣಿಗಳು ತಮ್ಮ ಹತ್ರ ಕೆಲಸ ಮಾಡೋರ ಹತ್ರ ಚಪ್ಪಲಿ ಹಾಕಿಸ್ಕೊಳ್ಳೋದು, ಕೊಡೆ ಹಿಡಿಸ್ಕೊಳ್ಳೋದು, ಈ ಥರ ಎಲ್ಲ ಕೆಲಸಗಳು ಮಾಡಿಸ್ಕೋತಾರೆ. ಆ ಕೆಲಸಕ್ಕೆ ಅಂತಾನೆ ಬಂದಿರೋರ ಹತ್ರ ಅಂಥ ಕೆಲಸ ಮಾಡಿಸ್ಕೊಂಡ್ರೆ ತಪ್ಪಿಲ್ಲ. ಆದರೆ ವಿದ್ಯಾವಂತರು, ಒಳ್ಳೊಳ್ಳೆ ಡೆಸಿಗ್ನೇಷನಲ್ಲಿರೋರು, ಅಂಥವ್ರ ಕೈಯಲ್ಲಿ ಇಂಥ ಕೆಲಸ ಮಾಡಿಸ್ಕೊಂಡ್ರೆ ತಪ್ಪಲ್ವಾ? ಅಧಿಕಾರ, ಹಣ ಇದೆ ಅಂತ ಮನುಷ್ಯನನ್ನು ತೊಳೆದು ಬದುಕೋದು ಭಾರಿ ದೊಡ್ಡ ತಪ್ಪು. ರೇ, ಹೋಗ್ಲಿ ಬಿಡಿ, ನೀವು ನೊಂದ್ಕೋಬೇಡಿ. ಹಬ್ಬದ ದಿನ ಎಣ್ಣೆ ಹಚ್ಕೊಂಡು ನೆಮ್ಮದಿಯಾಗಿ ಸ್ನಾನ ಮಾಡಿ. ಅಪ್ಪ, ತಾತ ನೋಡು, ಅಳ್ತಾ ಇದ್ದಾರೆ. ಅಯ್ಯ, ಯಾಕಪ್ಪ ಪ್ರತಿ ಹಬ್ಬದಲ್ಲೂ ಅಳ್ತಾ ಇರ್ತೀಯ? ಓ, ನಮಗೆಲ್ಲ ಎಣ್ಣೆ ಹಚ್ತಾ ಇದ್ದಾರೆ, ನಿನಗೆ ಎಣ್ಣೆ ಹಚ್ಚಕ್ಕೆ ಅಮ್ಮ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ಹ್ಞೂ ಕಣ, ನನಗೆ ನಿಮ್ಮ ಅಮ್ಮನ ನೆನಪಾಯಿತು, ಅದಕ್ಕೆ ಅಳು ಬಂತು. ಮಾವ, ನೊಂದ್ಕೋಬೇಡಿ ನೀವು. ಅತ್ತೆ ಇಲ್ಲ ಅಂದರೆ ಏನಾಯ್ತು? ಈ ಮನೆ ಹೆಣ್ಮಕ್ಳಾಗಿ ನಾವು 3 ಜನ ಇದ್ದೀವಿ, ನಾವೆಣ್ಣೆ ಹಚ್ತೀವಿ.
ಗೌರಿ ಪ್ರಾಣಿ ಬನ್ನಿ. ಗಿರಿಜಾ, ನನ್ನ ಸ್ವಂತ ಮಗಳಿದ್ರು ಇಷ್ಟೊಂದು ಚೆನ್ನಾಗಿ ಆರೈಕೆ ಮಾಡ್ತಿದ್ಲೋ ಇಲ್ವೋ? ಈಗ ಬೇಜಾರು ಮಾಡ್ಕೊಂಡು ಏನ್ ಪ್ರಯೋಜನ? ಅಮ್ಮ ಇದ್ದಾಗ ಕನ್ವಿನ್ಸ್ ಮಾಡಿದಿದ್ರೆ ನನಗೊಬ್ಳು ತಂಗಿ ಹುಟ್ಟಿರೋಳು. ನಾನು ಮೊದಲನೇದು ಹೆಣ್ಣು ಹುಟ್ಟತ್ತೆ ಅಂತ ತಿಳ್ಕೊಂಡಿದ್ದೆ ಕಣೋ, ಆದ್ರೆ ನೀನು ಹುಟ್ಬಿಟ್ಟೆ. ಅದಕ್ಕೆ ನನಗೆ ಹೆಂಗರಳು. ಯಾವ ಕರಳು? ಹೆಂಗರಳು.